ಹಾಯ್ ಫ್ರೆಂಡ್ಸ್, 41 ಎದೆ ಸುತ್ತಳತೆಯ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, 2 ಲೇಯರ್ ಹಾಕ್ಕೊಂಡಿದ್ದೀನಿ. ಬಟ್ಟೆ ಪ್ರಿಂಟು ಬೇಕು, ಒಟ್ಟಿಗೆ ಕಟ್ ಮಾಡೋದು. ಉದ್ದ 15 ಇದೆ, ಪ್ಲಸ್ 1 16 ಇದೆ. ನೋಡಿ, ಈಗ ನೆಕ್ ಬಂದು 2 ಕಾಲು, ಶೋಲ್ಡರು 3 ಕಾಲು, ನೋಡಿ ಆರ್ಮಲ್ಲು ಕೆಳಗಡೆ ಅರ್ಧ ಇಂಚು ಬಿಟ್ಟು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. 6 ಬಂದಿದೆ ಆರ್ಮಲ್ಲು. ನೋಡಿ, ಈಗ ಫ್ರಂಟ್ ನೆಕ್ಕು ನೋಡಿ ಉಕ್ಸ್ಪಟ್ಟಿ ಕಡೆಯಿಂದ ಇಟ್ಕೊಂಡು ಒಂದು ಮಾರ್ಕ್ ಮಾಡಿಕೊಂಡ್ರೆ ನೋಡಿ 7 ಕಾಲು ಬಂದಿದೆ. ನೋಡಿ 2 ಕಾಲಿಗೆ ಒಂದು ಗೆರೆ ಎಳ್ಕೊಂಡು ಮೇಲೆವರೆಗೂ ಒಂದು ಗೆರೆ ಎಳಿಬೇಕು. ನೋಡಿ, ಇಲ್ಲಿ 5.5 ಮೇಲೆ 5.5 ಬಂದಿದೆ. ಅದು ಕರೆಕ್ಟಾಗಿ 5.5 ಇಟ್ಕೊಂಡು ಆರ್ಮೋಲು 6ಕ್ಕೆ ಒಂದು ಗೆರೆ ಹಾಕ್ಕೊಳ್ಬೇಕು. ನೋಡಿ, ಈ ಸೈಡು ಒಂದು ಗೆರೆ ಹಾಕ್ಕೊಂಡು ಈಗ ಫ್ರಂಟ್ದು ಶೇಪ್ ತೆಗಿಬೇಕು. ನೆಕ್ಕು ಈಗ 1.5ಗೆ ಒಂದು ಮಾರ್ಕು, ಫ್ರಂಟ್ದು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಬೇಕು. ನೋಡಿ 6ಕ್ಕೆ ಇದೆಯಲ್ಲ, ಅಲ್ಲಿಗೆ 3ಕ್ಕೆ ಒಂದೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿ ಕರೆಕ್ಟಾಗಿ ಸೇರಿಸ್ಬೇಕು ನಾವು ಶೇಪ್ ತೆಗಿಯೋದನ್ನ. ನೋಡಿ, ಫ್ರಂಟು ಬೇಕು, ಒಟ್ಟಿಗೆ ಶೇಪ್ ತೆಗೆದಿದ್ದೀನಿ. ಈಗ ಡಾಟ್ ಹಿಡಿಯೋ ಹತ್ರ 11ಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಕೆಳಗಡೆ ಡೌನು 3. ನೋಡಿ, ಆ ಕಡೆ 1.5 ಇಂಚು, ಈ ಕಡೆ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು. ಚೆಸ್ಟು ದಪ್ಪ ಇರೋರಿಗೆ 1.5 ಇಂಚು ತೊಗೊಳ್ಬೇಕು ಆ ಕಡೆ ಈ ಕಡೆ. ಸ್ವಲ್ಪ ಸಣ್ಣ ಇರೋರಿಗೆ ಅಂದರೆ 1 ಕಾಲು ಆ ಥರ ತೊಗೊಂಡ್ರೆ ಸರೋಗುತ್ತೆ. ನೋಡಿ, ಆರ್ಮೋಲ್ ಹತ್ರ 2.5 ಗ್ಯಾಪ್ ಇರಬೇಕು ಕರೆಕ್ಟಾಗಿ ಆ ಗೆರೆಯಿಂದ. ನೋಡಿ, ಈ ಸೈಡು 2.5ಗೆ ನೋಡಿ ಚೆಸ್ಟ್ ಲೂಸ್ ಬಂದು 10 ಕಾಲಿದೆ. ಒಂದು 1/4 ಇಂಚ್ ಎಕ್ಸ್ಟ್ರಾ ತಗೊಂಡ್ರು ಡಾಟ್ ಹಿಡಿದಾಗ ಸರೋಗುತ್ತೆ. ಪ್ಲಸ್ 2 ಇಂಚ್ ಎಕ್ಸ್ಟ್ರಾ. ನೋಡಿ, ಫ್ರಂಟ್ ನೆಕ್ಕಿಂದ ಬೆಲ್ಟ್ ಪಟ್ಟಿವರೆಗೂ ನೋಡಿ ಇಲ್ಲಿ 11 ಕಾಲು ಬಂದಿದೆ. ಇವ್ರಿಗೆ ಸೊಂಟ ಸ್ವಲ್ಪ ದಪ್ಪ ಇರೋದ್ರಿಂದ ಮೇಲೆ 10 ಕಾಲಿದೆ, ಇಲ್ಲಿ 11 ಕಾಲಿದೆ. ಒಂದು ಗೆರೆ ಎಳ್ಕೊಳ್ಬೇಕು. ಫಿಟ್ಟಿಂಗ್ ಅಲ್ಲಿಗೆ ಬರಬೇಕು. ಇದು ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚು. ಒಂದು ಗೆರೆ ಎಳ್ಕೊಂಡ್ರೆ ಅದು ರೆಡಿ. ನೋಡಿ, ಫ್ರಂಟು ನೆಕ್ಕಿಂದ ಬೆಲ್ಟ್ ಪಟ್ಟಿವರೆಗೂ ಹಿಡ್ಕೊಂಡು 5.75 ಬಂದಿದೆ. ಮೇಲೆ ಆರ್ಮೋಲಿಂದ ಪಟ್ಟಿವರೆಗೂ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಶೇಪ್ ತೆಗಿಬೇಕು ಈ ಥರ. ತುಂಬಾ ಈಸಿ. ಫ್ರಂಟು ಬ್ಯಾಕ್ ಒಟ್ಟಿಗೆ ಹಾಕ್ಕೊಂಡು ಕಟ್ ಮಾಡೋದ್ರಿಂದ ಹೊಸ್ದಾಗಿ ಕಲಿಯೋರಿಗೆ ತುಂಬ ಈಸಿ ಆಗುತ್ತೆ. ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ.
ಈಗ ಒಂದು ಲೇಯರ್, ಮೊದಲನೇ ಲೇಯರ್ ತೆಗೆದ್ಬಿಟ್ಟು ಕಟ್ ಮಾಡಬೇಕು ಪ್ರಿಂಟು. ನೋಡಬೇಕು ಕಟ್ ಮಾಡೋವಾಗ ಎರಡು ಕಟ್ ಮಾಡಿಬಿಟ್ರೆ ಬಟ್ಟೆ ವೇಸ್ಟ್ ಆಗುತ್ತೆ. ನೋಡಿ ಆಗಿದೆ ಈಗ. ಇಲ್ಲಿ ಡಾಟ್ ಹತ್ರ ಒಂದು ಕಚ್ಚು ಹಾಕ್ಕೊಳ್ಬೇಕು, ಹೊಲಿಬೇಕಾದ್ರೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಎಕ್ಸ್ಟ್ರಾ ಮಾರ್ಕ್ ಹಾಕಿದ್ದೀವಲ್ಲ, ಎಕ್ಸ್ಟ್ರಾ ಬಟ್ಟೆನ ತೆಗೆದ್ಬಿಡ್ಬೇಕು. ಈಗ ಆರ್ಮಲ್ ಕಟ್ ಮಾಡೋಣ. ನೋಡಿ ನೋಡಿ ಇಲ್ಲೊಂದು ಕಚ್ಚು ಹಾಕ್ಕೊಳ್ಬೇಕು ಫಿಟ್ಟಿಂಗ್ ಹತ್ರ. ಈಗ 2 ಲೇಯರ್ ತೆಗೆದು ಪ್ರಿಂಟಿದು ಒಂದು ಶೇಪ್ ತೆಗಿಬೇಕು. ಅರ್ಧ ಇಂಚಿದ್ರೆ ಸಾಕು. ನೋಡಿ ಈ ಥರ ಬಂದು ಕೊನೆಯಲ್ಲಿ ಲೈಟಾಗಿ ಒಂದು ಕೂದಲು ಎಳೆಯಷ್ಟು ಕೊನೆಯಲ್ಲಿ ಈ ಥರ ತೆಗಿಬೇಕು. ನೋಡಿ ಈಗ ಪ್ರಿಂಟದ ನೆಕ್ಕು ನಮ್ಗೆ ಸ್ವಲ್ಪ ಬ್ರಾಡಾಗಿ ಬೇಕು ಅಂದರೆ ಒಂಚೂರು 1/4 ಇಂಚಷ್ಟು ಆ ಗೆರೆಯಿಂದ ಆಚೆ ಬಂದರೆ ಬ್ರಾಡಾಗಿ ಚೆನ್ನಾಗಿ ಬರುತ್ತೆ. ಬೇಡ ಅಂದರೆ ಎಷ್ಟು ಒಳಗಡೆ ಗೆರೆ ಕರೆಕ್ಟಾಗಿ ತೆಗೆದ್ರೆ ಅಷ್ಟೇ ಕರೆಕ್ಟಾಗಿ ಬರುತ್ತೆ. ನೋಡಿ ಈಗ ಪ್ರಿಂಟ್ ಆಯಿತು. ಈಗ ಬ್ಯಾಕು ನೋಡಿ, ಬ್ಯಾಕು ಸೊಂಟದ ಪಟ್ಟಿಯಿಂದ ಹಿಡ್ಕೊಂಡು ಎಷ್ಟಿದೆಯೋ ಅಷ್ಟು ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಡಾಟ್ಗೆ 1 ಇಂಚು. ನೋಡಿ ಇಲ್ಲಿ 2 ಇಂಚು ಬಿಟ್ಟು ಮಾರ್ಜಿನ್ಗೆ ಒಂದು ಗೆರೆ ಹಾಕ್ಕೊಳ್ಬೇಕು. ನೋಡಿ ಇಲ್ಲಿ ಅರ್ಧ ಇಂಚು ಬಿಟ್ಟು ಬ್ಯಾಕ್ ನೆಕ್ದು ಶೇಪ್ ತೆಗಿಬೇಕು. ನೋಡಿ ಬ್ಲೌಸ್ ಎಷ್ಟಿದೆಯೋ ಅಷ್ಟು ಇಟ್ಕೊಂಡು 1/4 ಇಂಚು ಮೇಲೆ ಇಟ್ಕೊಂಡ್ರೆ ಸರೋಗುತ್ತೆ. ನೋಡಿ 2 ಕಾಲು ನೆಕ್ ಇಟ್ಟಿರೋದು, ನಾನು ಇಲ್ಲಿ 2 ಮುಕ್ಕಾಲು ಇಡ್ತಾಯಿದ್ದೀನಿ. ಬ್ಯಾಕಲ್ಲಿ ಸ್ವಲ್ಪ ಡೀಪ್ ಚೆನ್ನಾಗಿ ಬರುತ್ತೆ. ಡೀಪ್ ಜಾಸ್ತಿ ಬೇಡ ಅಂದರೆ ಅಷ್ಟು ಇಟ್ಕೊಂಡ್ರು ಸಾಕು. 2 ಕಾಲು ಇಟ್ಟರೆ ತುಂಬ ಚಿಕ್ಕದಾಗ್ಬಿಡುತ್ತೆ ಡೀಪು. ನೋಡಿ ಈ ಥರ ಬಂದು ಸ್ವಲ್ಪ ಗೆರೆಯಿಂದ ಆಚೆ ಬರಬೇಕು. ನೋಡಿ ಈಗ ಎಕ್ಸ್ಟ್ರಾ ಇರೋದು ಕಟ್ ಮಾಡಿ ತೆಗೆದ್ಬಿಡ್ಬೇಕು. ಹೊಲಿಬೇಕಾದ್ರೆ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಸರಿ ಬರಲ್ಲ ಫಿಟ್ಟಿಂಗು. ನೋಡಿ ಈಗ ಶೇಪ್ ಹೇಗಿದೆಯೋ ಹಾಗೆ ನೀಟಾಗಿ ಕಟ್ ಮಾಡಿಕೊಂಡ್ರೆ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ಸ್ಲೀವ್ಸ್ ಕಟ್ ಮಾಡೋಣ. ಕರೆಕ್ಟಾಗಿದೆ ಬಟ್ಟೆ. ನೋಡಿ 3/2ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. 11 ಕಾಲಿದೆ ಲೆಂತು, 3/2ಗೆ ಒಂದು ಮಾರ್ಕು. ಇಲ್ಲೊಂದು ಗೆರೆ ಎಳ್ಕೊಂಡು ನೋಡಿ ಸ್ಲೀವ್ಸ್ ಲೂಸ್ ಬಂದು 6 ಕಾಲಿದೆ, ಪ್ಲಸ್ ಒಂದು ಕಾಲು ಅಥವಾ 1/2 ಇಟ್ಕೊಂಡ್ರೆ ಸಾಕು. ನೋಡಿ ಇಲ್ಲಿ ಆರ್ಮಲ್ಲಿ 9/2 ಬರುತ್ತೆ. ಇಲ್ಲಿ ಬಟ್ಟೆ ಶಾರ್ಟೇಜ್ ಇದೆ. ನಾನು ಸ್ಟಿಚ್ ಮಾಡುವಾಗ ಪೀಸ್ ಜಾಯಿಂಟ್ ಮಾಡಿಕೊಂಡು ಶೇಪ್ ತೆಗೆದು ಕಟ್ ಮಾಡ್ತೀನಿ. ಈಗ ಕಟ್ ಮಾಡಲ್ಲ. ನೋಡಿ ಈ ಥರ ಅಷ್ಟೇ ಸೇರಿಸೋದು. ಈಗ ಮೇನ್ ಬ್ಲೌಸ್ ಪೀಸ್ ಏನಿರುತ್ತೆ ಅದನ್ನ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೋದು. ಸ್ಲೀವ್ಸ್ ಇಲ್ಲಿ ಕಟ್ ಮಾಡಿಲ್ಲ. ನೋಡಿ ಇಲ್ಲೊಂಚೂರು ಮಡಚಿಬಿಟ್ಟು ಹಾಗೆ ಕಟ್ ಮಾಡಿದ್ರೆ ಸಾಕು. ಬಟ್ಟೆ ಶಾರ್ಟೇಜ್ ಬರುತ್ತೆ ಅದರಿಂದ. ಇಲ್ಲ ಅಂದರೆ ಲೈನಿಂಗ್ ಎಷ್ಟಿದೆ ಅಷ್ಟೇ ಕಟ್ ಮಾಡ್ಬೋದು. ಅಲ್ಲಿ ನಾವು ಆರ್ಮಲ್ಲಿ ತೆಗಿಯುವಾಗ ಶೇಪ್ ತೆಗಿತೀವಲ್ಲ ಅದು ಬಟ್ಟೆ ಎಕ್ಸ್ಟ್ರಾ ವೇಸ್ಟ್ ಆಗುತ್ತೆ, ಅದಕ್ಕೆ ಅಷ್ಟು ಬಿಟ್ಟು ಕಟ್ ಮಾಡಿದ್ದೀನಿ. ನೋಡಿ ಈಗ ಬ್ಯಾಕು
ಒಂದು ಕಡೆಯಿಂದ ಹಾಕ್ಕೊಂಡು ನೋಡ್ಕೊಂಡು ಬಟ್ಟೆ ಹಾಕ್ಕೊಳ್ಬೇಕು. ಎಲ್ಲಂದ್ರೆ ಅಲ್ಲಿ ಹಾಕ್ಕೊಂಡ್ರೆ ಬಟ್ಟೆ ಶಾರ್ಟೇಜ್ ಬರುತ್ತೆ. ನೋಡಿ ಈಗ ಬ್ಯಾಕ್ ಆಯಿತು. ಈಗ ಪ್ರಿಂಟು. ನೋಡಿ ಎಲ್ಲಿ ಬಟ್ಟೆ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಬಟ್ಟೆ ಜಾಸ್ತಿ ವೇಸ್ಟ್ ಮಾಡಬಾರ್ದು, ಶಾರ್ಟೇಜ್ ಬರುತ್ತೆ ಹೊಲಿಬೇಕಾದ್ರೆ. ಈ 40-42 ಈ ಥರ ಸೈಜ್ ಇರೋ ಬ್ಲೌಸ್ಗಳಿಗೆಲ್ಲ ಬಟ್ಟೆ ಶಾರ್ಟೇಜ್ ಬರುತ್ತೆ, ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಹೊಸ್ದಾಗಿ ಕಲಿಯೋರು ಅಂದರೆ ಒಂದು 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಬಟ್ಟೆ ಸಮೇತ ಕಟ್ ಮಾಡಿದ್ರೆ ಹೊಲಿಯೋಗ ಆ ಕಡೆ ಈ ಕಡೆ ಹೋದರೆ ಸರಿ ಬರಲ್ಲ. ನೋಡಿ ಇನ್ನೊಂದು ಪಾರ್ಟ್ ಹಾಕ್ಕೊಂಡು ನಮ್ಮ ಬಟ್ಟೆ ಎಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಸಿಗುತ್ತೋ ಅಲ್ಲಿ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋದು. ತುಂಬಾ ಈಸಿ ಫ್ರೆಂಡ್ಸ್. ಈ ಮೆಥಡಲ್ಲಿ ಕಟ್ ಮಾಡಿ ನೋಡಿ, ಈಸಿಯಾಗಿ ನೀವು ಬ್ಲೌಸ್ ಹೊಲಿತೀರಾ. ನೋಡಿ ಇಲ್ಲಿ ಹಾಕ್ಕೊಂಡು ಈ ಥರ ಕಟ್ ಮಾಡಿದ್ರೆ ಹೊಲಿಯೋಕೆ ಈಸಿ ಆಗುತ್ತೆ. ನೋಡಿ ಫ್ರಂಟು ಬ್ಯಾಕು ಸ್ಲೀವ್ಸು ಎಲ್ಲ ರೆಡಿಯಾಗಿದೆ. ಈಗ ಪಟ್ಟಿ ಆಗಲೇ ನೋಡಿಸಿಲ್ಲ, ನೋಡಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ 3/2ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಸೈಡು 3/2, 3/4 ತೊಗೊಂಡ್ರು ನಡೆಯುತ್ತೆ. ನೋಡಿ ಸೆಂಟ್ರಲ್ಲಿ 2/2ಗೆ 1 ಇಂಚ್ ಕಡಿಮೆ ಮಾಡಬೇಕು, ಆಗ ಶೇಪ್ ಚೆನ್ನಾಗಿ ಬರುತ್ತೆ. ನಾವು 3/2 ಲೆಂತ್ ತಗೊಂಡಾಗ 2/2ಗೆ ಸೆಂಟ್ರಿಗೆ ಶೇಪ್ ತೆಗಿಬೇಕು. ನೋಡಿ ಈಗ ಕಟ್ ಮಾಡಿ ತೆಗಿಯೋಣ. ನೋಡಿ ಬೆಲ್ಟ್ ಪಟ್ಟಿ ರೆಡಿ. ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು, ಅದು ಪ್ರಿಂಟಿಗೆ ಬರಬೇಕು ಉಪ್ಪಟ್ಟಿ ಲುಕ್ಪಟ್ಟಿ ಕಡೆನೇ. ನೋಡಿ ಈಗ ರೆಡಿ. ಅದಕ್ಕೆ ಎಕ್ಸ್ಟ್ರಾ ಪೀಸ್ ಇರೋದನ್ನ ಹಾಕಿ ಬೆಲ್ಟ್ ಪಟ್ಟಿ ರೆಡಿ ಆಗುತ್ತೆ. ಥ್ಯಾಂಕ್ ಯು.